ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೋಹಾನ ಬರೆದ ಪತ್ರಿಕೆ 16ನೇ ಅಧ್ಯಾಯ 23ನೇ ವಚನ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಆತನು ಅದನ್ನು ನನ್ನ ಹೆಸರಿನ ಮೇಲೆ ಕೊಡುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಕರ್ತನನ್ನು ತಂದೆಯೆಂದು ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಪಾಪಕ್ಕಾಗಿ ಜೀವವನ್ನು ಕೊಟ್ಟಿದ್ದಾರೆ. ನಾವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ಸ್ವೀಕರಿಸಿದರೆ ಆತನು ತನ್ನ ರಕ್ತದಿಂದ ನಮ್ಮನ್ನ ತೊಳೆದು ನಮ್ಮನ್ನ ಹೊಸ ಸೃಷ್ಟಿಯಾಗಿ ಪಾಪಕ್ಕೆ ಸತ್ತು ನೀತಿಗೆ ಜೀವಿಸುವವರಾಗಿ ಮಾಡುತ್ತಾರೆ. ಆತನು ನಮಗೆ ಪವಿತ್ರಾತ್ಮನ ವರವನ್ನು ಕೊಟ್ಟು ಲೋಕದಲ್ಲಿ ಜ್ಞಾನದಿಂದ ನಡೆಯಲು ನಮಗೆ ಸಹಾಯ ಮಾಡುತ್ತಾರೆ. ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಆಗ ನಾವು ಕರ್ತನ ಮಕ್ಕಳೆಂಬ ಅಧಿಕಾರವನ್ನು ಹೊಂದುತ್ತೇವೆ. ಪ್ರಿಯರೇ, ನಾವು ಆತನ ಬಳಿಯಲ್ಲಿ ಏನಾದರೂ ಬೇಡಿಕೊಂಡರೆ ಆತನು ಅದನ್ನು ನಮಗೆ ದಯಪಾಲಿಸುವನು ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ನಾವು ಕೂಡ ಪ್ರತಿ ದಿನದಲ್ಲೂ ನಾವು ಬೇಡುವಾಗ ನೀನು ಕಲಿಸಿಕೊಟ್ಟಂಥ ರೀತಿಯಲ್ಲಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಹೌದು, ಕೊಟ್ಟಂಥ ಜೀವದಾನಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಮತ್ತೊಬ್ಬರಿಗೂ ಹೇಳಲಿಕ್ಕಾಗುವಂತೆಯೂ ನಿನ್ನ ಪ್ರೀತಿಯನ್ನು ನಾವು ಮತ್ತೊಬ್ಬರಿಗೆ ಹಂಚಿಕೊಳ್ಳಲಿಕ್ಕಾಗುವಂತೆಯೂ ನಿನ್ನ ಮಕ್ಕಳು ಎಂದು ನಾವು ಅಧಿಕಾರದಿಂದ ಎಲ್ಲವನ್ನು ಕೈಗೊಳ್ಳಲಿಕ್ಕಾಗುವಂತೆಯೂ ಈ ಲೋಕದಲ್ಲಿ ಎಲ್ಲವನ್ನು ಸ್ವತಂತ್ರ ಮಾಡಿಕೊಳ್ಳಲಿಕ್ಕಾಗುವಂತೆಯೂ ನೀನು ಕೃಪೆ ಕೊಡಬೇಕೆಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ರಕ್ಷಕ. ಹೌದು ತಂದೆಯೇ, ಮತ್ತೊಂದಾವರ್ತಿ ಈ ದಿನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ನಿನ್ನ ಪರಲೋಕದ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರನ್ನು, ವಿಶೇಷವಾಗಿ ಪ್ರತಿ ಒಬ್ಬೊಬ್ಬರನ್ನು ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದು ನಮಗೆ ಗೊತ್ತಿಲ್ಲ ಕರ್ತನೆ. ಎಲ್ಲರನ್ನೂ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ನೀನೇ ಎಲ್ಲರ ಜೊತೆಗಾರನಾಗಿದ್ದು ಎಲ್ಲರನ್ನೂ ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿತನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.